ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಫ್ರೆಂಡ್ಸ್, ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳೋದಾದ್ರೆ, ಆ ವ್ಯಕ್ತಿ ನಮ್ಮ ಜೀವನದಲ್ಲಿ ಕೊನೆವರೆಗೂ ಇರ್ತಾರ, ಒಂದು ಸಪೋರ್ಟಿವ್ ಆಗಿ ಆ ವ್ಯಕ್ತಿ ಇರ್ತಾರ. ಇದು ಮದುವೆ ಆಗಿ ಗಂಡ ಹೆಂಡತಿಗೆ ಸಂಬಂಧ ಪಡಲ್ಲ. ಈ ವಿಡಿಯೋ ಮದುವೆ ಆಗಿರೋರಿಗೆ ಸಂಬಂಧ ಪಡಲ್ಲ. ಲವ್ ಮತ್ತು ರಿಲೇಶನ್ಶಿಪ್ ಅಲ್ಲಿದ್ರೆ ಆ ವ್ಯಕ್ತಿ ನಮ್ಮ ಲೈಫಲ್ಲಿ ಕೊನೆವರೆಗೂ ಇರ್ತಾರ, ನಂಬಿ ನಾವು ಮುಂದೆ ಹೊರಿಬಹುದಾ. ಒಂದಷ್ಟು ಆ ವ್ಯಕ್ತಿಯಿಂದ ನಿಮಗೆ ಅವಾಯ್ಡ್ ಆಗ್ತಾ ಇರ್ಬೋದು ಇತ್ತೀಚೆಗೆ, ಒಂದಷ್ಟು ನಿಮ್ಮನ್ನ ದೂರ ಮಾಡ್ತಾ ಇರೋದು ಇರಬಹುದು, ಆ ಥರ ಫೀಲ್ ನಿಮ್ಗೆ ಆಗ್ತಾ ಇರಬಹುದು. ಆ ವ್ಯಕ್ತಿಯ ಮನಸ್ಸಿನಲ್ಲಿ ಏನಿದೆ, ಆ ವ್ಯಕ್ತಿ ನಮ್ಮ ಜೊತೆ ಕೊನೆವರೆಗೂ ಇರ್ತಾರ, ಅಥವಾ ಇದು ಒಂದು ಹೆಲ್ದಿ ರಿಲೇಶನ್ಶಿಪ್ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಈ ರಿಲೇಶನ್ಶಿಪ್ನ ನಾನು ಮುಂದುವರಿಸ್ಬೋದಾ, ಏನಾದರೂ ಮುಚ್ಚಿಡ್ತಾ ಇದ್ದಾರ ನನ್ನಿಂದ, ಇದು ಒಂದು ಕೊನೆವರೆಗೂ ಉಳ್ಕೊಳ್ಳೋ ಸಂಬಂಧ ಅಲ್ವಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 2 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 2 ಕಾರ್ಡ್ಗಳ ಮೇಲೆ 2 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವ ಕಾರ್ಡ್, ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ಹತ್ರನೇ ರೆಜುನೇಟ್ ಆಗ್ತಾ ಇದೆ, ಆ ಕಾರ್ಡ್ನ ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳ್ಕೊಂಡು ಒಂದು ಕಾರ್ಡ್ನ ನೀವು ಚಾಯ್ಸ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಪರ್ಸನ್ ಹೆಸರನ್ನ ಒಂದು ಒಳ್ಳೆ ಎನರ್ಜಿಯಲ್ಲಿ ಅವರ ಮುಖಾನ ನೀವು ಮನಸ್ಸಿನಲ್ಲಿ ತಗೊಂಡು ಇದೊಂದು ಕಾರ್ಡ್ ರೀಡಿಂಗ್ನ ನೀವು ನೋಡಬೇಕಾಗತ್ತೆ. ಸೊ ಆ ವ್ಯಕ್ತಿಯ ಬಗ್ಗೆ ಇಲ್ಲಿ ನೀಟಾಗಿ ಗೊತ್ತಾಗುತ್ತೆ. ಸೊ ಐ ಹೋಪ್ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಯಾರೆಲ್ಲ ಮೊದಲನೇ ಕಾರ್ಡ್, ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಆ ವ್ಯಕ್ತಿ ನಮ್ಮ ಜೀವನದಲ್ಲಿ ಕೊನೆವರೆಗೂ ಇರ್ತಾರ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಆ ವ್ಯಕ್ತಿನ ನಾವು ನಂಬ್ಕೊಳ್ಬೋದು. ಆ ವ್ಯಕ್ತಿ ಏನಾದರೂ ಮುಚ್ಚಿಡ್ತಾ ಇದ್ದಾರ ನಮ್ಮಿಂದ, ಆ ವ್ಯಕ್ತಿ ಇರಲ್ವಾ, ಅಥವಾ ಆ ವ್ಯಕ್ತಿಯ ಟೈಮ್ ಪಾಸ್ಗೆ ನಾವು ಬಲಿಯಾಗ್ತಿದೀವ, ಯಾರಾದರೂ ಆಗಿರ್ಬೋದು, ಅವನು ಅಥವಾ ಅವಳು. ಸೊ 9 ಆಫ್ ಕಪ್ಸ್ ಬಂದಿದೆ, ಬರ್ನಿಂಗ್ ಟವರ್ ಬಂದಿದೆ, 2 ಕಾರ್ಡ್. ಆ ವ್ಯಕ್ತಿಗೆ ಹಠ ಸಿಟ್ಟು ಜಾಸ್ತಿ ಅಂತಾನೆ ತೋರಿಸ್ತಾ ಇದೆ. ಮುಂಚೆ ಆ ವ್ಯಕ್ತಿಯ ಒಟ್ಟಿಗೆ ನಿಮಗೆ ಒಳ್ಳೆಯ ಸಂಬಂಧಗಳೇ ಇತ್ತು, ಆ ಸಂಬಂಧ ತುಂಬ ಚೆನ್ನಾಗಿ ಹೋಗ್ತಾ ಇತ್ತು. ಸಡನ್ ಚೇಂಜ್ ಕಾಣೋದಕ್ಕೆ ಶುರು ಆಗಿದೆ ಈಗಾಗಲೇ. ಈ 2 ತಿಂಗಳು ಹಿಂದೆನೂ ಕೂಡ ಅಷ್ಟೇ ಆ ಎನರ್ಜಿ ನೋಡೋದಾದ್ರೆ, ಈ ಪ್ರೀತಿಯಲ್ಲಿ ಎಲ್ಲಾನು ಇತ್ತು. ಅವರು ಕೂಡ ಮಿಸ್ ಮಾಡ್ಕೊಳ್ತಾ ಇದ್ರು, ನೀವು ಕೂಡ ಮಿಸ್ ಮಾಡ್ಕೊಳ್ತಾ ಇದ್ರಿ. ಅವ್ರ ಕಡೆಯಿಂದನೂ ಫೋನ್ ಕಾಲ್ಸ್ ಬರೋದಾಗಿರ್ಬೋದು, ನಿಮ್ಮ ಕಡೆಯಿಂದನೂ ಫೋನ್ ಕಾಲ್ಸ್ ಬರೋದಾಗಿರ್ಬೋದು. ನಿಮ್ಮನ್ನು ನೋಡದೇ ಇದ್ದರೆ, ನಿಮ್ಮ ಜೊತೆ ಮಾತಾಡದೇ ಇದ್ದರೆ, ಇವಾಗ ನೀವು ಎಷ್ಟು ಸಫರ್ ಪಡ್ತಿದ್ರಿ ಅವರು ಕೂಡ ಅಷ್ಟೇ ಸಫರ್ ಪಡ್ತಾ ಇದ್ರು. ಸಡನ್ ಚೇಂಜ್ ಅನ್ನೋದು ಶುರು ಆಗಿದೆ ಈಗಾಗಲೇ. ಸಡನ್ ಚೇಂಜ್ ಇದ್ದಕ್ಕಿದ್ದ ಹಾಗೆ ನೀವು ಅಂತ ಅಂದರೆ ಬೇಜಾರು ರೀತಿಯಲ್ಲಿ. ಒಂದೊಂದ್ಸಲ ನೀವೇನು ಆ ವ್ಯಕ್ತಿನ ಹಿಂದೆ ನೋಡಿದ್ರೋ, ಆ ವ್ಯಕ್ತಿಯ ಮುಖವಾಡ ಮುಂದೆ ಬೇರೆ ರೀತಿನೇ ಚೇಂಜ್ ಆಗೋಗುತ್ತೆ. ಆ ವ್ಯಕ್ತಿಯಿಂದ ನನಗೆ ಸಾಕಪ್ಪ ಜೀವನ, ಎದುರು ಕೂತ್ರು ಅದೇ ವ್ಯಕ್ತಿ ಬಗ್ಗೆ ಯೋಚನೆ ಮಾಡಿ ಆ ವ್ಯಕ್ತಿಗೆ ಏನಾದರೂ ನೀವು ಮಾತಾಡೋಕೆ ಹೋದಾಗ ಆ ವ್ಯಕ್ತಿ ನಿಮಗೆ ಹರ್ಟ್ ಮಾಡೋದಾಗಿರಬಹುದು, ನಿಮ್ಮನ್ನ ಬೈದು ಒಂದಷ್ಟು ದೂರ ಮಾಡೋದಾಗಿರ್ಬೋದು, ಈ ಥರದ್ದೆಲ್ಲ ಕಾಣಿಸೋದಕ್ಕೆ ಶುರು ಆಗುತ್ತೆ. ಸೊ ಅದಕ್ಕೆ ಹೇಳಿದೆ, ನೀವು ಈ ಹಿಂದೆ ಆ ವ್ಯಕ್ತಿಯ ಮುಖ ಯಾವ ರೀತಿ ನೋಡಿದ್ರಿ, ಮುಂದಿನ ದಿನಗಳಲ್ಲಿ ಆ ವ್ಯಕ್ತಿಯ ಮುಖ ಬೇರೆ ರೀತಿನೇ ಬದಲಾಗುತ್ತೆ. ಈ ವ್ಯಕ್ತಿ ಏನಾದರೂ ನಿಮ್ಮ ಜೀವನದಲ್ಲಿ ಕೊನೆವರೆಗೂ ಇರ್ತಾರ ಅಂತ ನೋಡಿದ್ರೆ, ನೀವು ಹಠ ಬಿದ್ದು ಅವ್ರ ಜೊತೆ ಏರುಪೇರಲ್ಲಿ ಇರಬೇಕೋ ಬಿಟ್ಟರೆ ಅವರು ಯಾವತ್ತೂ ನಿಮಗೆ ಅಶೂರ್ ಮಾಡಲ್ಲ. ನಾನು ನಿನ್ನ ಜೊತೆ ಜೀವನ ಪರ್ಯಂತ ಇರ್ತೀನಿ ಅನ್ನುವ ನಂಬಿಕೆ ಅವರು ಕೊಡಲ್ಲ. ಈ ಹಿಂದೆ ಆ ಥರ ಮಾತುಗಳೆಲ್ಲ ನಡೆದಿತ್ತು, ಬಟ್ ಆದರೆ ಪ್ರೆಸೆಂಟ್ ಮೂಮೆಂಟಲ್ಲಿ ಏನಿದೆ ಆ ಥರದೊಂದು ಕಮಿಟ್ಮೆಂಟೇ ಕೊಡಲ್ಲ ನಿಮ್ಗೆ ಅವರು, ನಿಮ್ಮ ಪರ್ಸನ್. ಇದರಿಂದ ನೀವು ಮಾನಸಿಕವಾಗಿ ಕುಗ್ಗಿ ಹೋಗ್ತೀರಿ. ನಿಮ್ಮ ಹತ್ರ ಎಲ್ಲ ಇದ್ರೂ ಆ ವಿಚಾರವಾಗಿ ನೀವು ಮುಂದುವರಿಯೋದಕ್ಕೆ ಆಗೋದಿಲ್ಲ, ಆ ರೀತಿ ಆಗೋಗುತ್ತೆ ನಿಮ್ಮ ಮೈಂಡ್. ಈಗ ಆಲ್ರೆಡಿ ನಿಮಗೆ ಎಷ್ಟೋ ದಿನ ನಿದ್ದೆ ಇಲ್ದಿರೋ ದಿನಗಳಾಗಿರಬಹುದು, ಅವರನ್ನ ಸರ್ಚ್ ಮಾಡೋದಾಗಿರಬಹುದು, ಅವ್ರ ಬಗ್ಗೆನೇ ಯೋಚನೆ ಮಾಡೋದಾಗಿರಬಹುದು, ಇದೆಲ್ಲ ನಡೀತಾ ಇದೆ. ಬಟ್ ಆದರೆ ಆ ವ್ಯಕ್ತಿಯ ಮುಖ ಏನು ನೋಡ್ತಾ ಇದ್ದೀರಿ, ಈಗ ಸಪೋಸ್ ನೀವೇನಾದರೂ ಫೋನ್ ಮಾಡಿದಾಗ ಆ ವ್ಯಕ್ತಿ ನಾನು ಬ್ಯುಸಿ ಇದ್ದೀನಿ, ನಾನು ಹಾಗಿದ್ದೀನಿ, ನಾನು ಹೀಗಿದ್ದೀನಿ ಅಂತ ಮ್ಯಾನಿಪುಲೇಟ್ ಮಾಡ್ತಾರೆ ನಿಮಗೆ. ಬಟ್ ಆದರೆ ಆ ವ್ಯಕ್ತಿಯ ಒಳ ಮನಸ್ಸೇ ಬೇರೆ ರೀತಿ ಇದೆ. ನೀವು ನಂಬೋದಕ್ಕೆ ಹೋಗಬೇಡಿ. ಈ ವ್ಯಕ್ತಿ ಏನಾದರೂ ನಿಮಗೆ ಲೈಫ್ ಟರ್ಮಲ್ಲಿ ಇರ್ತಾರ ಅನ್ನೋ ಕಮಿಟ್ಮೆಂಟ್ ಏನಾದ್ರು ಕೊಡ್ತಾರ ಅಂದರೆ ನೀವು ದೊಡ್ಡ ಮೂರ್ಖರಾಗ್ತೀರಿ. ಈ ವ್ಯಕ್ತಿ ಆ ರೀತಿ ಕಮಿಟ್ಮೆಂಟ್ ಯಾರಿಗೂ ಕೊಡೋದಿಲ್ಲ. ಅವರು ಸಡನ್ ಚೇಂಜ್ ಆಗಿದೆ. ಈ ಪ್ರೀತಿಯಲ್ಲಿ ಏರುಪೇರುಗಳು ಆಲ್ರೆಡಿ ಶುರು ಆಗಿದೆ. ನೀವೇನಾದರೂ ಹಠ ಬಿದ್ದು ನಾನು ಈ ವ್ಯಕ್ತಿ ಜೊತೆ ಮಾತಾಡಲೇಬೇಕು, ಈ ವ್ಯಕ್ತಿ ನನ್ನ ಹತ್ರ ಮಾತಾಡಲೇಬೇಕು ಅನ್ನೋದೇನಾದರೂ ಹಠ ಬಿದ್ದು ಮಾಡ್ತೀರಾ ಅನ್ನೋದಾದರೆ ಆ ವ್ಯಕ್ತಿನೇ ನಿಮ್ಮಿಂದ ದೂರ ಆಗ್ತಾರೆ ಅಂತ ಹೇಳಬಹುದು. ಆ ವ್ಯಕ್ತಿ ಹಠವಾಗಿ ಏನೋ ಬೈದು ನಿಮ್ಮನ್ನ ಮನಸ್ಸಿಗೆ ನೋವು ಮಾಡೋದಾಗಿರಬಹುದು. ನಿಮ್ಮ ಸುತ್ತ ಎಲ್ಲಾನು ಇದೆ, ಆದರೆ ನೀವು ಅದನ್ನ ಯಾವ ರೀತಿ ಬಳಸ್ಕೊಳ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಿಮಗೆ. ಸೊ ಈಗ ಆಲ್ರೆಡಿ
ನಿಮ್ಮ ಹೆಲ್ತ್ ಕಡೆನೂ ನೀವು ಗಮನ ಕೊಡ್ತಾ ಇಲ್ಲ. ಈ ಸಂಬಂಧ ಮತ್ತೆ ಏನಾದರೂ ಸರಿ ಹೋಗುತ್ತಾ ಅನ್ನೋದಾದರೆ, ಈ ಸಂಬಂಧ ನೀವು ಹಠ ಬಿದ್ದು ಮಾತಾಡಬೇಕು ಬಿಟ್ಟರೆ, ನಿಮ್ಮ ಜೊತೆ ಈ ಹಿಂದೆ ಕೊಟ್ಟಂಥ ಕಮಿಟ್ಮೆಂಟ್ಸ್ಗಳು ಇವ್ರು ಯಾರ್ದೂ ನಡೆಸ್ಕೊಳ್ಳೋದಿಲ್ಲ. ನಿಮ್ಮ ಬಲವಂತಕ್ಕೆ ಆಕೆ ಮಾತಾಡಬೇಕಾಗತ್ತೆ ಅಷ್ಟೆ. ಸೊ ಅದಕ್ಕೆ ಹೇಳಿದೆ, ಈ ರೀಡಿಂಗ್ನ ಗಂಡ ಹೆಂಡತಿಗೆ ಸಂಬಂಧ ಪಡಲ್ಲ. ಈ ರೀಡಿಂಗ್ ಓನ್ಲಿ ಫಾರ್ ರಿಲೇಷನ್ಶಿಪ್ ಮತ್ತು ಲವ್ ಅಂಥವ್ರಿಗೆ ಮಾತ್ರ ಇದು ಸಂಬಂಧ ಪಡತ್ತೆ. ಓಕೆ, ಈ ಸಂಬಂಧದಲ್ಲಿ ನನಗೆ ಯಾವುದೇ ಥರ ರೀಕನೆಕ್ಷನ್ ಆಗುತ್ತೆ ಅನ್ನೋದು ತೋರಿಸ್ತಾ ಇಲ್ಲ. ನಾನು ಮತ್ತೊಮ್ಮೆ ಹೇಳಬೇಕಂದ್ರೆ, ನಿಮ್ಮ ಹಠಕ್ಕೆ ಆಕೆ ಅವಳು ಮಾತಾಡ್ತಾರೆ. ಆ ಮಾತುಗಳಲ್ಲಿ ನಿಮಗೆ ಮನಸ್ಸಿಗೆ ನೋವಾಗತ್ತೆ ಬಿಟ್ಟರೆ ಖುಷಿಯಿಂದ ಮಾತುಗಳು ಇಲ್ಲಿ ಯಾವುದು ನಾನು ನೋಡ್ತಾ ಇಲ್ಲ. ಸೊ ಇದು ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು. ಸೊ ಈ ವ್ಯಕ್ತಿ ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಏನಾದ್ರು ಕೊಡ್ತಾರ ಅಂದರೆ ಇಲ್ಲ, ಕಟ್ ಆಫ್ ಆಗುತ್ತೆ ಇದು. ಸೊ ಈಗ ಆಲ್ರೆಡಿ ಶುರು ಆಗಿದೆ ಅವರಿಂದ ನಿಮ್ಗೆ ಅವಾಯ್ಡ್. ಯಾರೆಲ್ಲ ಈ ಸೆಕೆಂಡ್ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳ್ಕೊಂಡು ಇದೊಂದು ಕಾರ್ಡ್ ರೀಡಿಂಗ್ನ ನೋಡಿ. ಆ ವ್ಯಕ್ತಿ ಜೀವನ ಪರ್ಯಂತ ಲೈಫ್ ಲಾಂಗ್ ನಮ್ಮ ಒಟ್ಟಿಗೆ ಇರ್ತಾರಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಆ ವ್ಯಕ್ತಿಯ ಹೆಸರನ್ನ 3 ಬಾರಿ ನೆನ್ಪು ಮಾಡಿಕೊಂಡು ಆ ವ್ಯಕ್ತಿಯ ಭಾವನ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಇದೊಂದು ಕಾರ್ಡ್ ರೀಡಿಂಗ್ನ ನೋಡಿ. ಅವರ ಫೀಲ್ ಏನಿದೆ, ಅವರ ಮುಂದಿನ ನಿರ್ಧಾರಗಳು ಏನಾಗಿರುತ್ತೆ ಅನ್ನೋದು. ಈಗ ಆಲ್ರೆಡಿ ನೀವು ತುಂಬ ಡಿಪ್ರೆಷನಲ್ಲಿ ಕೊರಗ್ತಾ ಇದ್ದೀರಿ. ಯಾರು ಬೇಡ, ಏನು ಬೇಡ, ಯಾರ್ದು ಕಡೆನೂ ಗಮನನೇ ಇಲ್ಲ ನಿಮಗೆ, ಆ ರೀತಿ ಆಗೋಗಿದೆ. ಆ ವ್ಯಕ್ತಿಯಿಂದ ಸಾಕಷ್ಟು ನೀವು ನೋವುಗಳನ್ನೇ ಪಡಿತಾ ಇದ್ದೀರಿ. ಆ ವ್ಯಕ್ತಿ ಒಂದಷ್ಟು ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸಗಳನ್ನೇ ಅವ್ರು ಮಾಡ್ತಾ ಇದ್ದಾರೆ. ಇದರಿಂದ ನೀವು ಯಾವ ರೀತಿ ಆಗಿದ್ದೀರಿ ಅಂತ ಹೇಳಿದ್ರೆ, ನಿಮ್ಮ ಸುತ್ತ ಇರೋ ವಾತಾವರಣನೂ ತುಂಬಾ ಹಾಳಾಗಿದೆ. ನಿಮ್ಮಿಂದ ನಿಮ್ಮ ಮನೆಯ ವಾತಾವರಣನೂ ಕೂಡ ಹಾಳಾಗಿದೆ. ಒಂದಷ್ಟು ನಿದ್ದೆ ಇಲ್ದಿರೋ ದಿನಗಳು, ಊಟ ಮಾಡದಿರೋ ದಿನಗಳು, ಬರೀ ಆ ವ್ಯಕ್ತಿ ಬಗ್ಗೆ ಯೋಚನೆ ಮಾಡೋದು, ಆ ವ್ಯಕ್ತಿ ಬಗ್ಗೆ ಚಿಂತೆ ಮಾಡೋದು, ಈ ಥರದ್ದೆಲ್ಲ ಆಗೋಗಿದೆ. ಈಗ ಯಾರು ಈ ಕಾರ್ಡ್ ನೋಡ್ತಾ ಇದ್ದೀರಿ ಅವರು. ಬಟ್ ಆದರೆ ಇದು ಹೀಗೆ ಇರುತ್ತಾ? ಆ ವ್ಯಕ್ತಿ ನನ್ನಿಂದ ದೂರ ಆಗಿದ್ದಾರೆ, ಆ ವ್ಯಕ್ತಿ ನನ್ನ ಜೊತೆ ಕೊನೆವರೆಗೂ ಇರ್ತಾರ ಅನ್ನೋದಾದರೆ, ನಿಮ್ಮ ಹಠ ಸಿಟ್ಟುಗಳು ನಿಮಗೆ ಅವ್ರಿಗೆ ಬೇಕೇ ಬೇಕು ಅನ್ನೋ ಹಠ ಏನು ಮಾಡ್ತಾ ಇದೆ ಗೊತ್ತಾ? ಅವರಿಂದ ನಿಮ್ಮನ್ನು ದೂರ ತಳ್ತಾ ಇದೆ. ಸೊ ಹಾಗಾಗಿ ಒಂದಷ್ಟು ತಾಳ್ಮೆಯಿಂದ ಇದ್ದರೆ, ನನಗೆ ಗೊತ್ತು ನಿಮ್ಗೊಂದು ಭಯ ಕಾಡ್ತಾ ಇದೆ. ನೀವು ಎಷ್ಟೇ ಧೈರ್ಯವಾಗಿರೋದಕ್ಕೆ ಹೋದ್ರೂ ಆ ವ್ಯಕ್ತಿ ಫೋನ್ ಮಾಡ್ದಾಗೆ ಮಾಡಲಿ ಅಥವಾ ಅವ್ರು ಬಂದಾಗೆ ಬರಲಿ ಅಂತ ನೀವು ಸ್ಟ್ರಾಂಗ್ ಆಗಿ ನಿಂತ್ಕೊಂಡ್ರು ನಿಮ್ಗೊಂದು ಭಯ ಇದೆ. ಆ ವ್ಯಕ್ತಿ ನನ್ನನ್ನು ಬಿಟ್ಟು ಎಲ್ಲಿ ಹೋಗ್ಬಿಡ್ತಾರೋ ಏನೋ, ನನ್ನ ಲೈಫ್ ಲಾಂಗ್ ಇರ್ತಾರೋ ಇಲ್ವೋ, ಪದೇ ಪದೇ ಅವ್ರ ಜೊತೆ ಮಾತಾಡಿದ್ದಾಗಿರಬಹುದು. ಬಹುಶಃ ಈ ರೀಡಿಂಗ್ ಯಾರು ನೋಡ್ತಾ ಇದ್ದೀರಿ, ದೊಡ್ಡದಾದ ಬಿರುಕು ಕಂಡ ಮೇಲೆ ಈ ರೀಡಿಂಗ್ನ ನೋಡ್ತಾ ಇದ್ದೀರಿ ಅಂತ ನನಗನ್ಸುತ್ತೆ. ಆ ವ್ಯಕ್ತಿ ಜೊತೆ ನಡೆದಿರೋದನ್ನೇ ನೆನೆಸ್ಕೊಳ್ಳೋದು, ಒಂದಷ್ಟು ಸ್ಟ್ರಾಂಗ್ ಆಗಿರ್ತೀರಿ. ಈ ಥರದ್ದೆಲ್ಲ ಒಂದು ವೀಡಿಯೋಸ್ ನೋಡಿದಾಗಿರಬಹುದು, ಬೇರೆಯವ್ರ ಹತ್ರ ಜಾತಕ ಕೇಳಿದಾಗಿರಬಹುದು, ಒಂದಷ್ಟು ದೇವಸ್ಥಾನಕ್ಕೆ ಹೋಗಿ ಬಂದಾಗಿರ್ಬೋದು, ಅಥವಾ ಫ್ರೆಂಡ್ ಜೊತೆ ಮಾತಾಡೋದು ಧೈರ್ಯವಾಗಿ ಇರ್ತೀರಿ. ಅದು ಎಲ್ಲಿವರೆಗೂ ಇರುತ್ತೆ ಅಂದರೆ ಅರ್ಧ ದಿನಗಳ ತನಕ ಇರುತ್ತಷ್ಟೇ. ಅದಾದಮೇಲೆ ಮತ್ತೆ ಆ ವ್ಯಕ್ತಿ ಬಗ್ಗೆ ಯೋಚನೆ ಮಾಡೋದು, ಮತ್ತೆ ಆ ವ್ಯಕ್ತಿ ಬಗ್ಗೆ ಎದುರುಕೊಳ್ಳೋದು, ಆ ವ್ಯಕ್ತಿ ಬರದೇ ಇಲ್ವೇನೋ ನನ್ನ ಜೀವನದಲ್ಲಿ ಅಂತ ಹೇಳೋದು. ಆ ವ್ಯಕ್ತಿ ಬರ್ತಾರಾ ಇಲ್ವಾ, ಲಾಂಗ್ ಟರ್ಮಲ್ಲಿ ಇರ್ತಾರಾ ಇಲ್ವಾ ಅಂತ ಹೇಳಿದ್ರೆ, ನೀವೇನಾದರೂ ಆ ವ್ಯಕ್ತಿಯಿಂದ ಎಕ್ಸ್ಪೆಕ್ಟೇಷನ್ ಮಾಡ್ಕೊಳ್ದೇ ಇದ್ದರೆ, ಅವ್ರು ಹೀಗೆ ಇರಬೇಕು, ಹಾಗೆ ಇರಬೇಕು, ನನ್ನ ಜೊತೆಗೇ ಇರಬೇಕು, ನನ್ನ ಜೊತೆಗೇ ಮಾತಾಡಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಏನು ಇಲ್ದಲೆ ಕಾಮಾಗಿ ಫ್ರೀ ಮೈಂಡಲ್ಲಿ ಏನಾದ್ರು ಇದ್ದರೆ ಈ ಲೈಫ್, ಈ ರಿಲೇಷನ್ಶಿಪ್ ಹೊಸ ತಿರುವು ಪಡೆಯುತ್ತೆ. ಅವ್ರು ಮಾತಾಡ್ದಾಗೆ ಮಾತಾಡಲಿ, ಅವ್ರು ಫೋನ್ ಮಾಡ್ದಾಗೆ ಮಾಡಲಿ, ನೀವು ಯಾಕೆ ಮೇಲ್ ಬಿದ್ದು ಮಾಡ್ತೀರಿ? ಇದರಿಂದ ನಿಮಗೆ ನೀವೇ ಕೊಂದ್ಕೊಳ್ತಿದ್ದೀರಾ, ಅಂದರೆ ನಿಮಗೆ ನೀವೇ ಹಾಳಾಗ್ತಿದ್ದೀರಿ. ಅವ್ರಿಗೆ ಫೋನ್ ಮಾಡೋದು, ಅವ್ರ ಕಡೆಯಿಂದ ಅವಾಯ್ಡ್ ಬರ್ತಾ ಇದ್ದಂಗೆ ನೀವು ಡಿಪ್ರೆಷನ್ಗೆ ಹೋಗೋದು, ಸುತ್ತ ಅಟ್ಮಾಸ್ಫಿಯರ್ನ ಹಾಳು ಮಾಡೋದು, ಆ ಒಳ್ಳೆ ದಿನಗಳನ್ನೆಲ್ಲ ಹಾಳು ಮಾಡ್ಕೊಳ್ತಾ ಇದ್ದೀರಿ ನೀವೇ. ಸೊ ಆ ವ್ಯಕ್ತಿ ನೀವೆಷ್ಟು ದೂರ ಇರ್ತೀರಿ, ನೀವೆಷ್ಟು ಎನರ್ಜಿ ಪಾಸ್ ಮಾಡದೆ ಅವ್ರ ಬಗ್ಗೆ ಪದೇ ಪದೇ ನೆನಪು ಮಾಡ್ಕೊಳ್ದೆ ಇರ್ತೀರಿ, ಆ ವ್ಯಕ್ತಿ ಮತ್ತೆ ನಿಮ್ಮ ಲೈಫಲ್ಲಿ ಬರುವ ಸಾಧ್ಯತೆ ಇದೆ. ಅವ್ರಿಗೇನೇ ಮಾಡಿರಬಹುದು, ಈ ಸಂದರ್ಭದಲ್ಲಿ ಈ ಸಂದರ್ಭ ಅವ್ರಿಗೆ ಆ ರೀತಿ ಮಾಡಿಸಿರಬಹುದು. ಬಟ್ ಆದರೆ ಅವರು ಮತ್ತೆ ನಿಮ್ಮ ಜೀವನಕ್ಕೆ ಹೊಸ ಅಧ್ಯಾಯದೊಂದಿಗೆ ಬರ್ತಾರೆ ಅಂತಲೇ ತೋರಿಸ್ತಾ ಇದೆ ಇಲ್ಲಿ. ನೀವೇ ದೂರ ಇರಿ, ನೀವೇ ದೂರ ಆಗಿ, ನೀವೇ ಅವಾಯ್ಡ್ ಮಾಡಿ. ಒಂದಷ್ಟು ನನಗೆ ನಿನ್ನ ಮೇಲೆ ಇಂಟ್ರೆಸ್ಟ್ ಇಲ್ಲ ಅನ್ನೋ ರೀತಿ ಇರಿ. ಆಗ ಆ ವ್ಯಕ್ತಿನೇ ನೀವು ಬೇಕು ಅನ್ನೋ ರೀತಿನೇ ಬರ್ತಾರೆ.
ಸೊ ಇದೆಲ್ಲ ನಿಮಗೆ ನೀವೇ ಏನೇನೋ ತಿಳ್ಕೊಂಡು ನಿಮಗೆ ನೀವೇ ಏನೇನೋ ಮಾನಸಿಕವಾಗಿ ಕುಗ್ಗಿ ಆ ವ್ಯಕ್ತಿ ಯಾರ ಹತ್ರ ಮಾತಾಡ್ತಿದ್ದಾರೋ, ಆ ವ್ಯಕ್ತಿ ಏನಾಗ್ತಿದ್ದಾರೋ, ಆ ವ್ಯಕ್ತಿ ಆನ್ ಕಾಲಲ್ಲಿದ್ದಾರೆ, ಆ ವ್ಯಕ್ತಿ ವಾಟ್ಸಪ್ಪಲ್ಲಿದ್ದಾರೆ, ಆ ವ್ಯಕ್ತಿ ಆನ್ಲೈನಲ್ಲಿ, ಇದೆಲ್ಲ ನೋಡಿ 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 ನಿಮಗೆ ನೀವೇ ಹೆದರಿಕೆ ತಂದ್ಕೊಂಡು ನಿಮಗೆ ನೀವೇ ಭಯ ಪಟ್ಕೊಂಡು ಒಂದು ದೊಡ್ಡ ಆಂಗ್ಸೈಟಿಗೆ ಒಳಗಾಗಿದ್ದೀರಾ ಅಂತಲೇ ಹೇಳ್ಬೋದು. ನನಗೆ ಈ ಫಸ್ಟ್ನೇ ಕಾರ್ಡಲ್ಲೇ ತೋರಿಸ್ತಾ ಇದೆ. ಯಾಕೆ ಹಾಗೆ ಮಾಡ್ಕೊಳ್ತೀರಿ? ಅದರಿಂದ ಏನು ಪ್ರಯೋಜನ? ನಿಮ್ಗೆ ನೀವೇ ಹಾಳು ಮಾಡ್ಕೊಳ್ತೀರಿ ಅಷ್ಟೆ. ಆ ವ್ಯಕ್ತಿ ನೀವೇನಾದರೂ ಈ ಥರ ಕೆಟ್ಟದಾದ ಎನರ್ಜಿ ಪಾಸ್ ಮಾಡದೆ, ಪದೇ ಪದೇ ನೆನಪು ಮಾಡ್ಕೊಳ್ದೆ, ಆ ವ್ಯಕ್ತಿ ನನ್ನ ಲೈಫಲ್ಲಿ ಇಲ್ಲ ಅಂತ ಹೇಳ್ಕೊಂಡು ನೀವೇನಾದರೂ 15 days 1 month ಈ ಟ್ರಿಕ್ಸ್ನ ನೀವು ಮಾಡಿದ್ರೆ ಆ ವ್ಯಕ್ತಿ ಅವರೇ ಬರ್ತಾರೆ. ಯಾಕೆ ಈ ಸಡನ್ ಚೇಂಜ್ ಯಾಕೆ ಆಗ್ತಾ ಇದ್ದಾರೆ ಇವರು? ಇವ್ರ ಕಡೆಯಿಂದ ಯಾಕೆ ಫೋನ್ ಬರ್ತಾ ಇಲ್ಲ ನನಗೆ, ಇವ್ರ ಕಡೆಯಿಂದ ಯಾಕೆ ಮೆಸೇಜ್ ಬರ್ತಾ ಇಲ್ಲ ನನಗೆ, ಇವ್ರು ಏನಾದರೂ ಅಂತೇಳಿ ಮತ್ತೆ ಆ ಎನರ್ಜಿ ವಾಪಸ್ ಬರುತ್ತೆ, ನಿಮ್ಮ ಹತ್ರ ಬರುತ್ತೆ. ನೀವು ಒಂದು ಲಿಮಿಟಲ್ಲಿ ಏನಾದರೂ ಈ ರಿಲೇಷನ್ಶಿಪ್ ಇಟ್ಕೊಂಡ್ರಿ ಅಂತ ಹೇಳಿದ್ರೆ ಇದನ್ನ ನೀವು ಕೊನೆಯವರೆಗೂ ನೀವು ತಗೊಂಡು ಹೋಗ್ಬೋದು. ಇದೇ ಈ ರೀಡಿಂಗ್ ಹೇಳ್ತಾ ಇದೆ. ಒಂದಷ್ಟು ಯಾರು ಡಿಪ್ರೆಷನಲ್ಲಿ ಇದ್ದೀರಿ, ಬೆಳಿಗ್ಗೆ ಹೊತ್ತು ವಾಕ್ ಮಾಡೋದಾಗಿರ್ಬಹುದು, ಹೊಟ್ಟೆ ತುಂಬ ಊಟ ಮಾಡೋದಾಗಿರ್ಬೋದು, ಕಣ್ತುಂಬ ನಿದ್ದೆ ಮಾಡೋದಾಗಿರ್ಬೋದು, ಮೈಂಡನ್ನ ಚೇಂಜ್ ಮಾಡಿ. ಯೂಟ್ಯೂಬ್ಸ್ ಇದೆ, ನಂದೊಂದೇ ವಿಡಿಯೋಸ್ ಅಲ್ಲ, ಎಷ್ಟೆಷ್ಟು ಪ್ಲ್ಯಾಟ್ಫಾರ್ಮ್ಸ್ಗಳಿದೆ, ಅದ್ರ ಬಗ್ಗೆ ಯೋಚನೆ ಮಾಡಿ. ನಾಳೆ ಬೆಳಿಗ್ಗೆ ದಿನಚರಿಗಳು ಏನು ಮಾಡಬೇಕು ಅಂತ ಮಾಡಿ. ಎಷ್ಟೋ ಮಕ್ಕಳುಗಳ ಲಾಕ್ಸ್ ಮಾಡ್ತಾರೆ, ಅದನ್ನ ನೋಡಿ ನಿಮ್ಮ ದಿನಚರಿನ ಬದಲಾಯಿಸ್ಕೊಳ್ಳಿ. ಆ ವ್ಯಕ್ತಿ ಬಂದೇ ಬರ್ತಾರೆ. ಬಟ್ ಆದರೆ ನೀವು ಇವಾಗ ಯಾರ ಹತ್ರ ಮಾತಾಡಿದ್ರು ನಾನು ಆವಾಗಲೇ ಹೇಳಿದ್ನಲ್ಲ, ಅರ್ಧ ದಿನ ಚೆನ್ನಾಗಿ ಇಟ್ಕೊಳ್ತೀರಿ, ಇನ್ನು ಅರ್ಧ ದಿನ ಹಾಳು ಮಾಡ್ಕೊಳ್ತೀರಿ. ನಿಮ್ಮ ಅಟ್ಮಾಸ್ಫಿಯರ್, ನಿಮ್ಮ ಮಕ್ಕಳ ಜೊತೆಗಿರೋ ಸಂಬಂಧ ಆಗಿರ್ಬೋದು, ಏನೇ ಇರ್ಬೋದು, ನಿಮ್ಮ ಅಟ್ಮಾಸ್ಫಿಯರ್ನೇ ನೀವು ಹಾಳು ಮಾಡ್ತಿದ್ದೀರಿ. ನಿಮ್ಮ ಪ್ರೀತಿ ವಿಚಾರದಿಂದ ನಿಮ್ಮ ತಂದೆ ತಾಯಿಯೊಂದಿಗೂ ನೀವು ಟೈಮ್ ಕೊಡೋದಕ್ಕಾಗ್ತಾ ಇಲ್ಲ. ಯಾಕೆಂದರೆ ಬರೀ ಆ್ಯಂಗ್ಸೈಟಿಯಲ್ಲೇ ನೀವು ಬಿದ್ದು ಒದ್ದಾಡ್ತಿದ್ದೀರಿ. ಸೊ ಒಂದಷ್ಟು ನಿಮ್ಮ ದಿನಚರಿಗಳನ್ನ ಬದಲಾಯಿಸ್ಕೊಳ್ಳಿ. ಆದಷ್ಟು ಅವ್ರ ಕಡೆ ಎನರ್ಜಿ ಪಾಸ್ ಮಾಡೋದನ್ನ ನಿಲ್ಲಿಸಿ, ಅವರೇ ಬರ್ತಾರೆ ಅಂತ ಹೇಳ್ತಾ ನಾನು ನನ್ನ ರೀಡಿಂಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನಾನು ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.